ओम भोर्भुरस्नावसन्तं हृदयारविन्दे भवं भवाने प्रेतं नमामि विघ्नेश्वराय नमः अर्पयामि विघ्नाचे नरवे देव जय देव जय मंगलमूर्ते श्री मंगलमूर्ते दर्शनमात्रे मानकामना प्रदयामि अरः ओम नमः भवाय च रुद्राय च भीमाय च नमः आग्रे नीलाग्रीवां सहस्राक्षाशने च अरः ओम ऊर्च मे सुनृता च मे मुद्गा च मे कल्वा च मे भस्मं समर्पयामि त्रिलं त्रिगुणाकारं त्रिनेत्रं च दूरसे दूर्वदूर्वन्तं योऽस्मान् दूर्वनिदं दूर्वयं वयं दूर्वामः ओम नैवेद्यं निवेदयामि नैवेद्यान्ते आचमनीं समर्पयामि ओम भूर्भुवस्सुवः शान्ताय नमः च क्षेम्याय च नमः ऊर्ध्वाय च प्रतिस्रवाय च हरः ओम आश्मा च मे मृत्तिका च मे गिरिपतयश्च मे युक्तं नागवल्ले दलऋतं कर्पूर्णद्युम्नसहरणे एकदैव यजमानारिष्टे यनन्नेनातिरोहते एतावानस्य महिमाम् अथो श्रीगुरुपादारविन्द्येन शुद्धोदकेन ईश्वरेकं सर्वभूता पुङ्गदेव पुङ्गवा पूर्णङ्गदर शिवाम् जय शंकर लिंग जय जय पंचकस्कुरो पंचाचार्य महाराज की कोटि वीर शिवाचार्य महाराज की जय जगद्गुरु रेणुकाचार्य महाराज की जय वीरभद्रेश्वर महाराज ಎಲ್ಲ ಐಟಂ ರಾಗಿ ಗೋಧಿ ಕಿವಿ ಸ್ವಚ್ಛ ಸ್ವಚ್ಛವಿರುತ್ತೆ ಕಿವಿ ಬದಾಮ್ 5 ವರ್ಷದಿಂದ 100 ವರ್ಷದವರೆಗೂ ಯಾರಾದರೂ ಹಾಕೋಬಹುದು ಪೌಡರ್ ವಿಶೇಷವಾಗಿ ರಾಯಚೂರಿನಲ್ಲಿ ಸಿದ್ಧಗಿರಿ ನ್ಯಾಚುರಲ್ಸ್ ಹಾಗೂ ಮೈಸೂರು ನ್ಯಾಚುರಲ್ಸ್ನ ಮಳಿಗೆ ಉದ್ಘಾಟನೆ ಆಗಿದೆ. ವಿಶೇಷವಾಗಿ ಈ ಮಳಿಗೆಗಳನ್ನು ಪ್ರತಿ ಜಿಲ್ಲೆಯಲ್ಲೂ ಮತ್ತು ತಾಲೂಕಾ ಮಟ್ಟದಲ್ಲೂ ಕೂಡ ಈ ಮಳಿಗೆಗಳನ್ನು ಉದ್ಘಾಟನೆ ಮಾಡುವಂಥದ್ದು ಮತ್ತು ಅಲ್ಲಿರುವಂಥ ಜನರ ಆರೋಗ್ಯ ದೃಷ್ಟಿಯಿಂದ ಮತ್ತು ಜಮೀನಿನಲ್ಲಿ ಈಗಾಗಲೇ ಬೆಳೆಸ್ತಾ ಇರುವಂಥ ವಿಷಮುಕ್ತ ಆಹಾರವನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಪರಮ ಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಈಗಾಗಲೇ 40ಕ್ಕೂ ಅಧಿಕ ಮಳಿಗೆಗಳನ್ನು ಕರ್ನಾಟಕದಾದ್ಯಂತ ಉದ್ಘಾಟನೆಗಳನ್ನು ಮಾಡಿರುವಂಥದ್ದು. ಅದರ ಜೊತೆಗೆ ಈಗ ರಾಯಚೂರಿನಲ್ಲೂ ಕೂಡ ಈ ಮಳಿಗೆಯ ಉದ್ಘಾಟನೆ ಆಗಿದೆ. ಈ ಮಳಿಗೆಯ ಉದ್ದೇಶನೇ ಜನರ ಆರೋಗ್ಯವನ್ನು ಸರಿ ಮಾಡಲಿಕ್ಕಾಗಿ ಒಳ್ಳೆಯ ಆಹಾರವನ್ನು ಕೊಡಬೇಕು. ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಪ್ರತಿ ಮನೆಯಲ್ಲೂ ಕೂಡ ಕಾಯಿಲೆಗಳು ಸರ್ವೇ ಸಾಮಾನ್ಯ ಆಗಿರುವಂಥದ್ದು. ಹಾಗಾಗಿ ಅವ್ರಿಗೆಲ್ಲರಿಗೂ ಕೂಡ ಒಳ್ಳೆಯ ಔಷಧಿಗಳನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಅದ್ರ ಜೊತೆಗೆ ಆರೋಗ್ಯವನ್ನು ಗಟ್ಟಿ ಮಾಡೋಕ್ಕಿಂತಲೂ ಮೊದಲು ಭೂಮಿಯನ್ನು ಸರಿ ಮಾಡಬೇಕು ಅಂತ ಹೇಳಿ ಭೂಮಿಗಾಗಿ ಬೇಕಾದಂಥ ಸಾವಯವ ಗೊಬ್ಬರಗಳನ್ನು ಈ ಎಲ್ಲ ಉತ್ಪನ್ನಗಳನ್ನು ಜನರಿಗೆ ಮುಟ್ಟಿಸ್ಲಿಕ್ಕಾಗಿ ಎಲ್ಲ ಕಡೆ ಕೇಂದ್ರಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ರಾಯಚೂರಿನಲ್ಲೂ ಕೂಡ ಪ್ರಾರಂಭ ಆಗಿರೋದು ಸಂತೋಷದ ವಿಷಯ. ಪರಮ ಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಅವರೆಲ್ಲರಿಗೂ ಅನುಗ್ರಹ ಆಗಲಿ, ಇದೇ ರೀತಿ ಹೆಚ್ಚಿನದಾಗಿ ಇಲ್ಲಿರುವಂಥ ಜನರಿಗೆ ಅನುಕೂಲ ಆಗಲಿ ಅಂತ ಕೇಳ್ತಾ ನಾನು ಎರಡು ಮಾತು ಕೇಳ್ತೇನೆ. ಮಹಾರಾಷ್ಟ್ರ ಮತ್ತು ಗೋವಾ ಈ 3 ರಾಜ್ಯಗಳಲ್ಲೂ ಕೂಡ ಈ ಬ್ರ್ಯಾಂಚ್ಗಳು ಓಪನ್ ಮಾಡಿರುವಂಥದ್ದಿದೆ. ಅದರ ಜೊತೆಗೆ ಈಗ ಬೇರೆ ರಾಜ್ಯಗಳಲ್ಲಿ ಈಗ ತೆಲಂಗಾಣ ಮತ್ತು ಆಂಧ್ರದಲ್ಲೂ ಕೂಡ ಮಾಡಲಿಕ್ಕೆ ತಯಾರಿಯನ್ನು ನಡೀತಾ ಇದೆ. ಸದೃಢವಾಗಿರ್ತಕ್ಕಂಥ ನಮ್ಮ ಭಾರತ ದೇಶ ಆಗಬೇಕು, ಇಲ್ಲಿರ್ತಕ್ಕಂಥ ಪ್ರಜೆಗಳು ಆರೋಗ್ಯವಂತರು ಆಗಬೇಕಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ಈಗಾಗಲೇ ಪೂಜ್ಯರು ಮಾತನಾಡಿದ್ರಲ್ಲ, ಸವಿತಾನಂದ ಸ್ವಾಮಿಗಳವರು,
ಸುಮಾರು 40 ಜಿಲ್ಲೆಗಳಲ್ಲಿ ಸಿದ್ಧಗಿರಿ ನ್ಯಾಚುರಲ್ ಅನ್ಸ್ತಕ್ಕಂಥ ಈ ಮಳಿಗೆಗಳನ್ನು ಪ್ರಾರಂಭ ಆಗ್ಯಾವಂತಕ್ಕಂಥದ್ದನ್ನು ಕೇಳಿ ನಮಗಂತೂ ಬಹಳಷ್ಟು ಸಂತೋಷ ಆಗ್ಯದ. ಅದರೊಳಗೆ ನಮ್ಮ ರಾಯಚೂರಿನಲ್ಲಿ ಪ್ರಾರಂಭ ಆಗಿದ್ದು ಕೇಳಿ ನೋಡಿ ನಮ್ಗೆ ಹಾಂಡೆ ಹಾಲು ಕುಡಿದಷ್ಟು ಸಂತೋಷವನ್ನು ಆಗಿದೆ. ಪ್ರಾರಂಭ ಮಾಡೋದು ಬಹಳ ಮುಖ್ಯ ಅಲ್ಲ, ಅದನ್ನು ನಡೆಸ್ಕೊಂಡು ಹೋಗೋದನ್ನು ಕೂಡ ಬಹಳಷ್ಟು ದೊಡ್ಡ ಜವಾಬ್ದಾರಿ ಅದ. ಅದರ ಸದುಪಯೋಗವನ್ನು ರಾಯಚೂರಿನ ಸಕಲ ಜನರು ಪಡೆದುಕೊಳ್ಳಿ ಅಂತಕ್ಕಂಥದ್ದನ್ನು ಈ ಶುಭ ಸಂದರ್ಭದಲ್ಲಿ ಹೇಳಿ ಇದನ್ನು ಪ್ರಾರಂಭ ಮಾಡಿದರೆ ನಮ್ಮ ಶಿವಯ್ಯ ಶಾಸ್ತ್ರಿಗಳಾಗಲಿ, ನಮ್ಮ ಶರಣಯ್ಯ ಸ್ವಾಮಿಗಳಾಗಲಿ, ಮಂಜುನಾಥ ಸ್ವಾಮಿಗಳು ಈಗ ಹೆಂಗೆ ಪ್ರಾರಂಭ ಮಾಡೋ ಮುಂದೆ ಹೆಂಗೆ ಒಂದು ಮನಸ್ಸಿನಿಂದ ಪ್ರಾರಂಭ ಮಾಡ್ಯಾರಲ್ಲ, ಇದೇ ಮನಸ್ಸಿನಿಂದ ಈ ಸಿದ್ಧಗಿರಿ ನ್ಯಾಚುರಲ್ಸ್ ಅಂತಕ್ಕಂಥ ಅಂಗಡಿ ಬೆಳೆದು ಹೆಮ್ಮರಾಗಲಿ, ರಾಯಚೂರು ಜಿಲ್ಲೆಗೆ ಆದರಣೀಯ ಅನುಕರಣೀಯವಾಗಿರ್ತಕ್ಕಂಥ ಈ ಮಳೆಗೆ ಆಗಲಿ ಅಂತಕ್ಕಂಥ ಮನದುಂಬಿ ಮತ್ತೊಮ್ಮೆ ಆಶೀರ್ವಾದವನ್ನು ಮಾಡ್ತಾ ಇದ್ದೀನಿ. ಇಲ್ಲ ಸ್ವಾಮಿ, ಇದು ಜವೆ ಗೋಧಿ ಇರ್ತದೆ. ವೀಟ್ ಅಂದ್ರೆ ಬರೀ ಇದರದ್ದು ಗೋಧಿ ಜವಾ ವೀಟ್ ಅಂತ ಹೇಳ್ತಾರೆ. ಜವಾ ವೀಟ್ ಇರುತ್ತೆ, ಇದು ಜವಾ ವೀಟ್ ರವಾ ರೀ. ಇದು ರಾಜಮುಡಿ ರವಾ. ಅದು ಹೆಂಗೆ ಕೆಜಿ ಜವಾ ರವಾ? ಸಿರಿಧಾನ್ಯಗಳು ಎಲ್ಲ ಇದಾವೆ. ಸಿರಿಧಾನ್ಯಗಳಲ್ಲಿ ಪಾಸ್ತಾ ಮಾಡಿದ್ರು. ಈ ಹುಡುಗರು ಇತ್ತೀಚೆಗೆ ಪಾಸ್ತಾ ನೂಡಲ್ಸ್ ಅಂತ ಹೇಳ್ತಾರಲ್ಲ, ಅಂದ್ರೆ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಏನು ವೇಸ್ಟ್ ಇರ್ತವೆ ಸಿಟಿ ವೇಸ್ಟ್ ಅದು ಕಾರ್ಡ್ಬೋರ್ಡ್ಸ್ ಇಂಥವೆಲ್ಲ ಕಾರ್ಡ್ಬೋರ್ಡ್ಸ್ ಎಸಿತಾರೆ. ಪ್ರಾಕೃತಿಕವಾಗಿ ಅದನ್ನು ಮತ್ತೆ ರೀಸೈಕಲಿಂಗ್ ಆಗಬೇಕು ಅನ್ನೋಂಥ ರೀಸೈಕಲಿಂಗ್ ಮಾಡಿ ಇದು ನಾನು 50 CR ಮೇಲೆ ತೊಗೊಂಡು ಅಂದ್ರೆ ಇದು ಪ್ರೈವೇಟ್ ಲೇಬಲಿಂಗ್ ಮಾಡಿಸೋದಿಲ್ಲ. ಅಂದ್ರೆ ನಮ್ದು ಒಂದೇ ಇಲ್ಲ ಎಲೆಕ್ಷನ್ನಾಗ ಮಾಡಿ ನಾ ಏನು ಮಾಡಿದ್ದೀನಿ, ರಕ್ತದಲ್ಲೇ ಬೇರೆ ಬೇರೆ ಔಷಧಿ ಇದೆ, ಪಾಷಾಣ ಬೇರೆ ಆಗ್ತಾ ಇದೆ. ರಿಲೇಟೆಡ್ ಏನಾದ್ರು ಸಮಸ್ಯೆ ಇದ್ರೆ ಅದು ಸರಿ ಮಾಡ್ತೀವಿ. ರಿಸೆಪ್ಟರಂಗೆ ಅಂದ್ರೆ BP ಏನಾದ್ರು ಜಾಸ್ತಿ ಇದ್ರೆ BP ವೇರಿಯೇಷನ್ ಸರಿ ಮಾಡ್ತೀವಿ. जय मंगलम जय नमः पार्वतीपत शिव हर महादेव श्रीमती गुरुवंचाचार्य महाराज की अभिनव राठौड़ वीर शिवा गुरु कृष्ण गुरुदेवो महेश्वरः गुरु साक्षात् परब्रह्म तस्मै श्री गुरवे नमः पंचाननतनद्भूतान ಎರಡು ಮಂದಿ ಒಬ್ಬ ಆಧುನಿಕ ಕವಿ ಏನು ಹೇಳ್ತಾನೆ ಅಂತ ಕೇಳಿದ್ನಪ್ಪ ಅಂದರೆ, ಮೊದಲೆಲ್ಲ ದೇವರು ದೇವಸ್ಥಾನ ತೀರ್ಥ ಪ್ರಸಾದ ಅಂತ ತಿಳ್ಕೊಂಡು ಹೇಳುವಂಥ ಪದ್ಧತಿಯ ಪ್ರಕ್ರಿಯೆಯಲ್ಲಿ ಇವತ್ತು ದೇವರು ದೇವಸ್ಥಾನ ಹೇಗಾಗಿದೆ ಅಂತ ತಿಳ್ಕೊಂಡು ಕೇಳಿದ್ರೆ, ದೇವರು ಯಾರು ಸದ್ಯ ಈ ಜಗತ್ತಿನಲ್ಲಿ ಅಂತ ತಿಳ್ಕೊಂಡು ಕೇಳಿದ್ರೆ ಡಾಕ್ಟ್ರು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ದೇವಸ್ಥಾನ ಯಾವುದು ಅಂತ ತಿಳ್ಕೊಂಡು ಕೇಳಿದ್ರೆ ಆಸ್ಪತ್ರೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಇನ್ನು ತೀರ್ಥ ಪ್ರಸಾದ ಯಾವುದು ಅಂತ ಕೇಳಿದರೆ ವೈದ್ಯರು ಬರೆದು ಕೊಡುವಂಥ ಗೋಲಿ, ಅವರು ಬರೆದು ಕೊಡುವಂಥ ಟಾನಿಕ್ ಆಗಿರ್ಬೋದು, ಬ್ಲಡ್ ಆಗಿರ್ಬೋದು, ಗ್ಲುಕೋಸ್ ಆಗಿರ್ಬೋದು, ಇಂಜೆಕ್ಷನ್ ಆಗಿರ್ಬೋದು. ಇನ್ನು ಈ ಕುಂಕುಮಾರ್ಚನೆ, ಬಿಲ್ವಾರ್ಚನೆ, ಅಷ್ಟೋತ್ತರಾರ್ಚನೆ ಅಂತ ತಿಳ್ಕೊಂಡು ಇವೇನೇ ಎಲ್ಲ ಅರ್ಚನೆಗಳಿದಾವಲ್ಲ, ಇವು ಸ್ಕ್ಯಾನಿಂಗು, ಎಕ್ಸ್ರೇ, ಬ್ಲಡ್ ಟೆಸ್ಟು, ಈ ಮಟ್ಟಕ್ಕೆ ಯಾವುದು ತಿನ್ನಬಾರ್ದಂತೇಳಿ ಹಿರಿಯರು ನಮಗೆ ಬೋಧನೆ ಮಾಡಿದ್ದಾರೆ, ಅದನ್ನು ಬಿಟ್ಟು ಅವೆಲ್ಲ ತಿಂದು ನಮ್ಮ ಆರೋಗ್ಯವನ್ನು ಹದಗೆಡಿಸ್ಕೊಂಡ್ಬಿಟ್ಟಿದ್ವಿ. ಅದಕ್ಕೆ ಇವೆಲ್ಲ ಸಿರಿಧಾನ್ಯದ ಅಂಗಡಿ ಏನಿದೆಯಲ್ಲ ಇವತ್ತು, ಇವೆಲ್ಲವೂ ಕೂಡ ಮೊದಲಿನ ಕಾಲದಲ್ಲಿ ಸುಮಾರು 2000 ಇಸ್ವಿಯ ಆಚೆ
ಒಂದೇ ರೀತಿಯಲ್ಲಿ ಎಲ್ಲ ಧಾನ್ಯಗಳು ಸಿಗ್ತದೆ, ಗಟ್ಟಿಮುಟ್ಟಾಗಿ. ಅದರಲ್ಲಿ ಯಾವ ಕೆಮಿಕಲ್ ಬೆರೆಸಲಾರದೆ ಇರತಕ್ಕಂತಹ ಒಂದು ಪದಾರ್ಥಗಳೆಲ್ಲ ಮನೆಯಲ್ಲಿ ಸಂಗ್ರಹ ಆಗ್ತಾ ಇದ್ದವು. ಈಗೆಲ್ಲ ನೌಕರಿ ಮಾಡೋ ಸಂದರ್ಭದಲ್ಲಿ ಮನೆಯಲ್ಲಿರ್ತಕ್ಕಂಥವರು ಬೆಳಿಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಊಟ ಕೂಡ ಎಲ್ಲ ಹೊರಗಿನ ಕಡೆಯಿಂದ ಮಾಡೋದರಿಂದ ಶರೀರ ಎಷ್ಟು ದಿವಸ ಬಾಳಬೇಕಾಗಿತ್ತು ಅಷ್ಟು ದಿವಸ ಬಾಳ್ತಾ ಇಲ್ಲ. ನೀವು ಎಷ್ಟು ದಿವಸ ಬದುಕ್ತೀರಿ, ಶುದ್ಧವಾಗಿ ಬದುಕ್ರಿ, ಶುಚಿಯಾಗಿ ಬದುಕ್ರಿ, ಶುಚಿಯಿಂದ ಸಮಾಜವನ್ನು ಮುನ್ನಡೆಸಿರಿ ಅಂತ ತಿಳ್ಕೊಂಡು ನಮ್ಮ ಕನ್ನೇರಿ ಪರಮಮಠ ಪೂಜ್ಯರು ಈ ಒಂದು ಸಿರಿಧಾನ್ಯದ ಒಂದು ಮೇಳವನ್ನು ಹಮ್ಮಿಕೊಂಡಿದ್ದಾರೆ. ಅದರ ಅಂಗವಾಗಿ ಈ ನಮ್ಮ ದತ್ತಪೀಠದಿಂದ ಆಗಿರ್ಬೋದು ಅಥವಾ ಇನ್ನಿನ ಕೆಲವೆಲ್ಲ ಪ್ರೊಡಕ್ಟ್ಸ್ಗಳಾಗಿರ್ಬೋದು, ಇವೆಲ್ಲ ಕೂಡ ಆರ್ಗ್ಯಾನಿಕ್ ಆಗಿ ಬಂದಿರತಕ್ಕಂಥ ಪದಾರ್ಥಗಳನ್ನು ನೀವು ಖರೀದಿ ಮಾಡಿರಿ, ನಿಮ್ಮ ಮನೆಯಲ್ಲಿ ಬಳಸಿರಿ. ಅವುಗಳನ್ನು ಊಟ ಮಾಡಿದರೆ ನಿಮ್ಮ ಆರೋಗ್ಯವು ಕೂಡ ಸುಧಾರಿಸ್ತದೆ ಎನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಿದ್ಧಗಿರಿ ನ್ಯಾಚುರಲ್ಸನ್ನು ನಾವು ಭಾಳ ಸುಂದರವಾಗಿ ಆನಂದಭರಿತವಾಗಿ ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಇದರಲ್ಲಿ ಕೈ ಜೋಡಿಸಿರುವಂತಹ ನಮ್ಮ ಈ ಸಂಸ್ಥೆಯ ಸಂಚಾಲಕರಾಗಿರುವಂತಹ ಶ್ರೀ ವೇದಮೂರ್ತಿ ಶಿವಯ್ಯ ಶಾಸ್ತ್ರಿಗಳಾಗಿರ್ಬೋದು, ಶರಣಯ್ಯ ಸ್ವಾಮಿ ಹಿರೇಮಠ ಆಗಿರ್ಬೋದು ಮತ್ತು ಮಂಜುನಾಥ ಸ್ವಾಮಿ ಆಗಿರ್ಬೋದು, ಇವರು ಮೂವರ ನೇತೃತ್ವದಲ್ಲಿ ಈ ಒಂದು ಸಿರಿಧಾನ್ಯ ಉಪಾದಿಯಲ್ಲಿರ್ತಕ್ಕಂತಹ ಈ ಸಿದ್ಧಗಿರಿ ನ್ಯಾಚುರಲ್ಸ್ ಅಂಗಡಿಯ ಪದಾರ್ಥಗಳನ್ನು ನೀವೆಲ್ಲರೂ ಬಳಸ್ರಿ, ನಿಮ್ಮ ಆರೋಗ್ಯವನ್ನು ಶುಚಿಯಾಗಿಟ್ಕರಿ. ಜ್ಯೋತಿಷಾಸ್ತ್ರ ಹೇಳಿದ ಹಾಗೆ ನಮ್ಮ ಆಯುಷ್ಯ 100 ವರ್ಷ ಅಲ್ಲ, 120 ವರ್ಷ. ಆ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ನಾವು 120 ವರ್ಷ ಬಾಳಬೇಕಂತ ಗಟ್ಟಿಮುಟ್ಟಾಗಿ ಮನಸ್ಸಿನಲ್ಲಿ ಇದ್ದರೆ ಯಾವುದೇ ಕೃತಕದ ಉಪಸಲಕರಣೆಯಿಂದ ನಮ್ಮ ಜೀವವನ್ನು ಹಾನಿ ಮಾಡಿಕೊಳ್ಳಾರ್ದಂಗೆ ಸಹಜ ಸಲಕರಣೆಯಿಂದ ನಮ್ಮ ಜೀವನವನ್ನು ಸಾಗಿಸಿ ನಮ್ಮ ಆನಂದಮಯ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಸಮಾಜದ ಆರೋಗ್ಯವನ್ನು ಕೂಡ ಕಾಪಾಡಿಕೊಂಡು ಹೋಗುವಂಥದ್ದು ನಿಮ್ಮೆಲ್ಲರ ಕರ್ತವ್ಯ ಆಗಿರುವುದರಿಂದ ಈ ಸಿದ್ಧಗಿರಿ ನ್ಯಾಚುರಲ್ಸ್ನಲ್ಲಿ ಬರುವಂತಹ ಎಲ್ಲ ಪ್ರಾಡಕ್ಟ್ಗಳನ್ನು ಗ್ರಾಹಕರದ್ದು ಖರೀದಿ ಮಾಡಿಕೊಳ್ಳ್ರಿ. ಅವರು ಮಾಡಿರ್ತಕ್ಕಂಥ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಇರಲಿ ಎನ್ನುವಂಥ ಸಂತೋಷದ ವಿಚಾರ ನಮ್ಮ ಸಂಕ್ಷಿಪ್ತವಾಗಿ ತಿಳಿಸಿ ನಮ್ಮ ಸಂದೇಶಕ್ಕೂ ರಾಮನ್ ಕೊಡ್ತಾ ಇದ್ದೀವಿ. ಶುಭಂ ಭೂಯಾತ್.